ಭಟಕ್ಕೆ ಕಲಬುರಗಿಯಲ್ಲಿ ಜನಜೀವನ ತತ್ತರಗೊಂಡಿದೆ. ಎಡ ಬಿಡದೆ ಮಳೆ ಸುರಿತಾ ಇದೆ. ಅಂಗಡಿ ಮುಂಗಟ್ಟು ಮನೆಗಳಿಗೆ ಸಿಕ್ಕಾಪಟ್ಟೆ ನೀರು ನುಗ್ಗಿದೆ. ಧಾರಾಕಾರ ಮಳೆ ಸುರಿದು ಮನೆಗಳಿಗೆ ಅಂಗಡಿಗಳಿಗೆ ನೀರು ನುಗ್ಗಿ ಅವಾಂತರ ಉಂಟಾಗಿದೆ. ಕಲಬುರಗಿನಲ್ಲಿ ರಸ್ತೆಗಳು ಸಂಪೂರ್ಣ ಜಲಾವೃತ ಆಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮಳಖೇಡ ಗ್ರಾಮದ ಉತ್ತರಾದಿ ಮಠಕ್ಕೆ ನೀರು ನುಗ್ಗಿದೆ. ಮಳೆ ನೀರು ಸಂಪೂರ್ಣ ನುಗ್ಗಿಬಿಟ್ಟಿದೆ. ಚಿಂಚೋಳಿಯಲ್ಲಿ ಮಳೆಗೆ ಸಾಲು ಸಾಲು ಅವಾಂತರಗಳು ಉಂಟಾಗಿದೆ. ಮನೆ ಅಂಗಡಿಗಳ ತುಂಬಾ ನೀರು ಒಟ್ಟಿನಲ್ಲಿ ಇಡೀ ಜನಜೀವನ ಅಸ್ತವ್ಯಸ್ತವಾಗಿದೆ. ಒಂದು ಕಡೆ ಮಳೆ ಇನ್ನೇನು ಬಿಡುವು ಕೊಡ್ತು ರಾಜ್ಯಾದ್ಯಂತ ಅಂತ ಅಂದ್ಕೊಳ್ತಾ ಇರುವಾಗಲೇ ಕಲಬುರಗಿ ಯಾದಗಿರಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಉತ್ತರಾದಿ ಮಠ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಳುಗಿದೆ ಅನ್ನೋದನ್ನು ಕೂಡ ನೋಡ್ಬೋದು. ಅಲ್ಲೆಲ್ಲ ಫುಲ್ ನೀರು ಬಂದ್ಬಿಟ್ಟಿದೆ. ಸುತ್ತಮುತ್ತ ಸಿಕ್ಕಾಪಟ್ಟೆ ನೀರು ಬಂದ್ಬಿಟ್ಟಿದೆ. ಒಟ್ಟು ಜನಜೀವನ ತತ್ತರಗೊಂಡಿದೆ. ನಮ್ಮ ಪ್ರತಿನಿಧಿ ಅಲ್ಲಿ ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ರ. ಅಲ್ಲಿ ಉತ್ತರಾದಿ ಮಠದ ಹತ್ರ ಒಳಗಡೆ ಹೋಗೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಅಲ್ಲಿ ಫುಲ್ ನೀರು ನಿಂತ್ಕೊಂಡ್ಬಿಟ್ಟಿದೆ. ಒಳಗಡೆ ಎಂಟರ್ ಆಗೋಕ್ಕೆ ಆಗಲ್ಲ, ಅಷ್ಟು ನೀರು ನಿಂತ್ಕೊಂಡ್ಬಿಟ್ಟಿದೆ. ಮಠ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ ಕಲಬುರಗಿನಲ್ಲಿ. ಹೆಂಗಿದೆ ದೃಶ್ಯಗಳನ್ನ ನೋಡ್ತಾ ಇದ್ರೆ. ಎಷ್ಟು ಜೋರಾಗಿ ಮಳೆ ಬಂದಿರಬೇಕು, ಎಷ್ಟೊಂದು ಅವಾಂತರ ಸೃಷ್ಟಿಯಾಗಿದೆ ಮಳೆಯಿಂದಾಗಿ ಅನ್ನೋದನ್ನ ನೋಡ್ತಾ ಇದ್ರ. ಸಂಪೂರ್ಣ ಅಲ್ಲಿ ಮಳೆ ನೀರು ತುಂಬಿದೆ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಹೋಗ್ತಾ ಇರುವಂಥದ್ದು. ಅಲ್ಲಿ ಈವನ್ ಮೂವ್ ಆಗೋದಕ್ಕೂ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋಗೋದಕ್ಕೂ ಅಷ್ಟು ಕಷ್ಟ ಇದೆ. ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡ್ಬಿಟ್ಟಿದೆ. ಎಲ್ಲಿ ಏನಿದೆ ಅನ್ನೋದೇ ಗೊತ್ತಾಗಲ್ಲ. ಎಲ್ಲಿ ಗುಂಡಿ, ಎಲ್ಲಿ ಹಳ್ಳ, ಹೆಂಗಿದೆ ಅಂತ. ಎಲ್ಲ ಕಡೆ ರಸ್ತೆಗಳು ಕೂಡ ಹೀಗೇನೆ ಜಲಾವೃತ ಆಗಿಬಿಟ್ಟಿದೆ. ಹಾಗಾಗಿ ರೈಟ್, ಏನಿದೆ ಪರಿಸ್ಥಿತಿ ಉತ್ತರಾದಿ ಮಠದ ಹತ್ರ ಒಳಗಡೆ ಹೋಗಿದ್ದಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು. ಒಳಗಡೆ ಹೇಗಿದೆ ಅಂತ ನೋಡಕ್ಕೆ ಅವ್ರು ಎಲ್ಲಿದ್ದಾರೆ, ಏನು ಕತೆ ನೋಡೋಣ. ಆಲ್ ರೈಟ್, ಓಂ ಪ್ರಕಾಶ್, ಏನಿದು ಪರಿಸ್ಥಿತಿ? ಅಷ್ಟೊಂದು ನೀರು ಬಂದ್ಬಿಟ್ಟಿದೆಯಲ್ರಿ, ಮೇಲ್ಗಡೆ ಹೋಗೋಕ್ಕೂ ಆಗಲ್ಲ, ಅಷ್ಟೊಂದು ನೀರು ತುಂಬ್ಕೊಂಡ್ಬಿಟ್ಟಿದೆ, ಮನುಷ್ಯರು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಏನು ಪರಿಸ್ಥಿತಿ? ಶ್ರೀಲಕ್ಷ್ಮಿ, ಖಂಡಿತವಾಗೂ ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು. ಮತ್ತೊಂದು ಕಡೆ ಜಲಾಶಯಗಳು ಕೂಡ ಭರ್ತಿಯಾಗಿರುವಂಥದ್ದು. ಅದರಂತೆ ಕಾಗಿಣ ನದಿ ತುಂಬಿ ಹರಿತಾ ಇರುವಂಥ ಪರಿಣಾಮವಾಗಿ ಇವತ್ತು ಕಲಬುರಗಿ ಜಿಲ್ಲೆಯ ಮಳಖೇಡದಲ್ಲಿರುವಂಥ ಉತ್ತರಾದಿ ಮಠದ ಜೈತೀರ್ಥರ ಮೂಲ ಬೃಂದಾವನ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ನಾನೀಗ ಜೈತೀರ್ಥರ ಮೂಲ ಬೃಂದಾವನದ ಒಳಭಾಗದಲ್ಲೇ ಇರುವಂಥದ್ದು. ಅಂದರೆ ಇಲ್ಲಿ ಏನು ಜೈತೀರ್ಥರ ಮೂಲ ಬೃಂದಾವನ ಇರುವಂಥದ್ದು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಅಂದರೆ ಈಗಾಗಲೇ ಏನು ಅಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಸುಮಾರು 8ರಿಂದ 10 ಅಡಿಯಷ್ಟು ನೀರು ತುಂಬಿರುವಂಥದ್ದು. ಆ ಒಳಗಡೆ ಏನು ಜೈತೀರ್ಥರ ಮೂಲ ಬೃಂದಾವನ ಇದೆ, ಅಲ್ಲಿ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಈ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೆ. ಆದರೂ ಕೂಡ ಇವತ್ತು ನೀರು ತುಂಬಿದ್ರು ಕೂಡ ಇಲ್ಲಿನ ಆಚಾರ್ಯರು ಎಲ್ಲರೂ ಕೂಡ ಹೋಗಿ ಪೂಜೆಯನ್ನು ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ ಈ ಮೂಲ ಬೃಂದಾವನಕ್ಕೆ ನೀರು ತುಂಬೋದಕ್ಕೆ ಕಾರಣ ಈ ಮಳಖೇಡದ ಉತ್ತರಾದಿ ಮಠದ ಪಕ್ಕದಲ್ಲೇ, ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಅದೇನು ಬ್ಯಾರಿಕೇಡ್ ಏನಿದೆ ಅದರ ಭಾಗದಲ್ಲೇ ಕಾಗಿಣ ನದಿ ಹರಿತಾ ಇರುವಂಥದ್ದು. ಆ ಕಾಗಿಣ ನದಿ ತುಂಬಿ ಹರಿದಂಥ ಸಂದರ್ಭದಲ್ಲಿ ಮಳಖೇಡದ ಈ ಉತ್ತರಾದಿ ಮಠಕ್ಕೆ ನೀರು ನುಗ್ತಾ ಇರುವಂಥದ್ದು. ನೀರು ನುಗ್ದಂಥ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಈ ಏನು ಆ ಜೈತೀರ್ಥರ ಮೂಲ ಬೃಂದಾವನ ಇದೆ ಇದು ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಇಲ್ಲಿ ಸಾಕಷ್ಟು ಜನ ಏನು ಆಚಾರ್ಯರಿದ್ದಾರೆ, ಬೇರೆ ಬೇರೆ ಅವರು ಕೂಡ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಆದರೆ ಜೈತೀರ್ಥರ ಮೂಲ ಬೃಂದಾವನಕ್ಕೆ ಯಾವತ್ತೂ ಕೂಡ ಪೂಜೆ ತಪ್ಪಬಾರ್ದು ಅನ್ನೋ ಕಾರಣಕ್ಕೆ ಅವರು ಒಳಗಡೆ ಹೋಗಿ ಪೂಜೆಯನ್ನು ಮಾಡಿ ಬರ್ತಾರೆ. ಈಗ ನನ್ನ ಜೊತೆ ಉತ್ತರಾದಿ ಮಠದ ಆಚಾರ್ಯರಿದ್ದಾರೆ, ವೆಂಕಣಾಚಾರ್ಯರು, ಅವರನ್ನು ಮಾತಾಡಿಸ್ತೀನಿ. ಸರ್, ಇದು ಯಾವಾಗಿಂದ ಇಷ್ಟು ನೀರು ತುಂಬಿರೋದು ಅಂತ? ಇವತ್ತು ಬೆಳಗ್ಗೆ 5:30 ಗಂಟೆಗೆ ನಾವು ಬೆಳಗ್ಗೆ ಪ್ರಾತಃ ಕಾಲದ ನಿರ್ಮಾಲ್ಯವನ್ನು ಮಾಡೋದಕ್ಕಾಗಿ ನಮ್ಮ ಅರ್ಚಕರು ಹೋದಾಗ 5:30ಗೆ ನೀರು ಬಂದುಬಿಡ್ತು. ಅಷ್ಟರೊಳಗೆ ನಾವು 1:30 ಗಂಟೆ ಒಳಗಾಗೇನೆ ನೀರು ವೃಂದಾವನ ಮುಳುಗೋದ್ರೊಳಗಾಗೇನೆ ಸಂಪೂರ್ಣವಾಗಿರ್ತಕ್ಕಂಥ ಜೈತೀರ್ಥರ ವೃಂದಾವನಕ್ಕೆ ಪಂಚಾಮೃತ ಅಭಿಷೇಕ, ಹಸ್ತೋದಕವನ್ನು ಮಾಡಿ ಹೊರಗಡೆ ಬಂದೆವು. 8 ಗಂಟೆಗೆ ಪೂರ್ಣ ವೃಂದಾವನ ಮುಳುಗಿಬಿಡ್ತು. ಈಗ ನೋಡಿದರೆ ತುಂಬ ಇನ್ನೂ ಹೆಚ್ಚಾಗಿದೆ. ಏನೋ ಜಲಾಶಯದಿಂದ 400 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ ಅಂತೂ ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ಮಠದ ವ್ಯವಸ್ಥಾಪಕರಾದ್ದರಿಂದ ನಮ್ಮ ಉತ್ತರಾದಿ ಮಠದ ಸ್ವಾಮಿಗಳಾಗಿರ್ತಕ್ಕಂಥ ಸತ್ಯಾತ್ಮ ಶ್ರೀಪಾದಂಗಳವರು ಎಲ್ಲರೂ ಎಚ್ಚರಿಕೆಯನ್ನು ವಹಿಸಿರಿ, ಜಾನುವಾರುಗಳನ್ನು ಮೇಲೆ ಒಯ್ಯಿರಿ, ಕಿರಾಣಿ ಸಾಮಾನುಗಳೆಲ್ಲ ಮೇಲ್ಗಡೆ ಒಯ್ಯಿರಿ ಅಂತ ಹೇಳಿದ್ದಾರೆ. ಆದರೂ ಎಲ್ಲವನ್ನು ಲೇಬರ್ಗಳಿಂದ, ಊರಿನ ಭಕ್ತರ ಕಡೆಯಿಂದ ಅದನ್ನು ಮೇಲೆ ಇಡಿಸ್ತಾ ಇದ್ದೇವೆ. ಈಗ ಈ ಟಿ ವಿ ಆರ್ ಅವರು ಬೇಗ ನಮ್ಮನ್ನು ಬಂದು ಸಂಪರ್ಕಿಸಿ ಇದರ ಎಲ್ಲ
ತನಿಖೆಯನ್ನು ಕೂಡ ಅವರು ಮಾಡಿದ್ದಾರೆ. ಈಗ ಮಳೆ ಬಂದು ಮುಳುಗಡೆ ಪೂರ್ತಿ ಈಗ ಟೊಂಕದ ಮೇಲೆ ನೀರು ನಿಂತಿರುವಂಥದ್ದು, ಹೋಗಿ ಹೇಗೆ ಪೂಜೆ ಮಾಡ್ತೀರಿ? ಅದು ನಾವು ಒಳಗಡೆ ನೀರು ವೃಂದಾವನ ಅರ್ಧಕ್ಕೆ ಇರುವಾಗೆ ಮಾಡ್ಕೊಂಡು ಬಂದುಬಿಟ್ಟಿರ್ತೇವೆ. ಪೂರ್ಣ ಮುಳುಗಿದ್ರೆ ಒಳಗೆ ಹೋಗಿ ಮಾಡಲಿಕ್ಕೂ ಆಗಲ್ಲ. ಅವತ್ತು ಏನಾದರೂ ಪೂರ್ಣ ಮುಳುಗಿ ಬಿಟ್ಟರೆ ನಮ್ದು ಯಾರಿಗೂ ಊಟ ಆಗೋದಿಲ್ಲ, ಯಾರಿಗೂ ಏನೂ ಕೊಡಲಿಕ್ಕೂ ಬರೋದಿಲ್ಲ. ಹೀಗಾಗಿ ಬೆಳಗ್ಗೆ ನೋಡಿದ್ದಕ್ಕಾಗಿ ವೃಂದಾವನ ಮುಳುಗೋದ್ರೊಳಗಾಗಿಯೇ ಅನ್ನ ಪಾಯಸ ಮಾಡಿ ಹಸ್ತದಕ್ಕೆ ತೋರಿಸಿ ಬಂದುಬಿಟ್ಟಿದ್ದೇವೆ. ಜಯತೀರ್ಥರ ಮೂಲ ವೃಂದಾವನಕ್ಕೆ ಈ ಥರ ಎಷ್ಟು ಪಾಪ ಗೌರ್ಮೆಂಟ್ದವರು ತಡೆಗೋಡೆಯನ್ನು ಕಟ್ಟಿದ್ದಾರೆ. ಈಗ ತಡೆಗೋಡೆ ಮೇಲೆ 8-10 ಫೀಟು ನೀರು ಬಂದಿದೆ. ಹೀಗಾಗಿ ಅದಕ್ಕೆ ಯಾವ ಉಪಾಯವಿಲ್ಲ. ಗುರುಗಳು ಕಾಗಿಣಾ ತಟವಾಸ ಅಂತ ಅವರು ಅಂದ್ಕೊಂಡಿದ್ದರಿಂದ ಈ ನೆಲದ ಈ ನೀರಿನ ಅಭಿಷೇಕ ವರ್ಷಕ್ಕೊಮ್ಮಾದರೂ ಆಗಬೇಕು ಅಂತ ಅವ್ರ ಅಪೇಕ್ಷೆ. ನಾವು ಎಷ್ಟು ಅದಕ್ಕೆ ತಡೆಗೋಡೆ ಮಾಡಿದರೂ ಅವರು ಆ ನೀರನ್ನು ತರ್ಕೊಳ್ಳೋದು ಅವ್ರದ್ದು ಸ್ವಭಾವ ಆಗಿಬಿಟ್ಟಿದೆ. ಅದಕ್ಕೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆದರೂ ಕೂಡ ಗೌರ್ಮೆಂಟು ವ್ಯವಸ್ಥೆ ಮಾಡಿದೆ. ಆದರೂ ಅದಕ್ಕೇನು ಮಳೆಗಾಲದಲ್ಲಂತೂ ಅದು ಅಷ್ಟು ತೊಂದರೆ ಆಗೋದು ಸಹಜ. ಪ್ರತಿ ಬಾರಿ ಮಳೆಗಾಲದಲ್ಲಿ ಮಳೆ ಬಂದು ಪ್ರವಾಹ ಬಂದರೆ ಇದೇ ಪರಿಸ್ಥಿತಿನ? ಇಷ್ಟು ಪರಿಸ್ಥಿತಿ ಆಗೋದೇನೆ. ಪ್ರತಿ ಸಲವೂ ಇಷ್ಟು 3-4 ಸಲ ಬಂದು ಹೋಗ್ತದೆ. 1.5-2 ಗೇಣು ಮಣ್ಣು ಬಿಡುತ್ತದೆ. ಅದನ್ನೆಲ್ಲ ಸ್ವಚ್ಛ ಮಾಡಬೇಕು ಈ ಥರ. ಈಗಲೂ ಇನ್ನೂ ಬೇರೆ ಮೇಲ್ಗಡೆನೂ ಮಳೆ ಇದೆ ಅಂತ ಹೇಳಿದ್ದಾರೆ. ಇದು ಹೆಚ್ಚು ಕಡಿಮೆ ಇನ್ನೂ 2 ದಿನ ಈ ಥರ ಇರ್ಬೋದು ಅಂತ ನಮಗೆ ಅನಿಸ್ತಾ ಇದೆ. ನಮ್ಮ 26 ವರ್ಷದ ಅನುಭವದೊಳಗೆ ನೋಡಿದರೆ ಇನ್ನೂ 2 ದಿನ ಇರ್ಬೋದು ಅಂತ ಅನಿಸ್ತಾ ಇದೆ. ಶ್ರೀಲಕ್ಷ್ಮಿ, ಇದು ಇಲ್ಲಿನ ಆಚಾರ್ಯರು ಹೇಳ್ತಾ ಇರುವಂಥದ್ದು. ಇನ್ನು ಈ ಮಠದ ಒಳಭಾಗದಲ್ಲೂ ಕೂಡ ಯಾವ ರೀತಿಯಾಗಿ ನಿಂತಿದೆ ಅಂತೇಳಿ ನೀರನ್ನು ತೋರಿಸ್ತಾ ಇದ್ದೇನೆ ನಮ್ಮ ಕ್ಯಾಮ್ರಾಮ್ಯಾನ್ ಕೂಡ. ಯಾಕಂತಂದರೆ ನಾನು ಒಳಗಡೆ ಹೋಗೋದಕ್ಕೆ ಭಾಳ ಪ್ರಯತ್ನ ಪಡ್ತಾ ಇದ್ದೆ, ಆದರೆ ನೀರು ಜಾಸ್ತಿ ಇದೆ. ರೈಟ್, ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಕಲಬುರಗಿಯ ಉತ್ತರಾದಿ ಮಠದ ಒಳಗಡೆ ಹೋಗಿ ಅಲ್ಲಿ ಜಯತೀರ್ಥರ ಮೂಲ ಬೃಂದಾವನದ ಹತ್ರ ಸಿಕ್ಕಾಪಟ್ಟೆ ನೀರು ಬಂದ್ಬಿಟ್ಟಿದೆ. 7-8 ಅಡಿ ನೀರು ಬಂದ್ಬಿಟ್ಟಿದೆ. ಹಾಗಾಗಿ ಅದರ ಹತ್ತಿರದವರೆಗೂ ಹೋಗಿ ಅಲ್ಲಿ ಆಚಾರ್ಯರನ್ನ ಮಾತಾಡ್ಸಿರ್ತಕ್ಕಂಥದ್ದು. ಸಂದರ್ಭದಲ್ಲಿ ಕೂಡ ನಿರ್ಮಾಣ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿನ ಗೋಡೆ ಏನು ಹೈಟ್ ಮಾಡಿದ್ರು ಕೂಡ ಇವತ್ತು ಮತ್ತೆ ಅದೇ ರೀತಿಯಾದಂಥ ಏನು ನೀರು ತುಂಬಿಕೊಂಡಿರುವಂಥದ್ದು. ಈ ರೀತಿಯಾಗಿ ಅಲ್ಲಿಂದ ಒಳಗಡೆ ಹೋಗಿ ಜಯತೀರ್ಥರ ಮೂಲ ಬೃಂದಾವನ ಏನಿದೆ ಅಲ್ಲಿ ಹೋಗಬೇಕು. ಅಲ್ಲೂ ಕೂಡ ನೀರು ಸಾಕಷ್ಟು ನಿಂತಿರುವಂಥ ಹಿನ್ನೆಲೆಯಲ್ಲಿ ಸೊ ಇಲ್ಲಿಂದ ನಾನು ಲೈವನ್ನ ಮಾಡ್ತಾ ಇರುವಂಥದ್ದು. ಜಯಲಕ್ಷ್ಮಿ, ಓಂ ಪ್ರಕಾಶ್, ನಾವು ನೋಡ್ತಾ ಇದ್ದೀವಿ ಪಾಪ ಅವ್ರು ಈಜ್ಕೊಂಡು ಹೋದ್ರು. ನಿಮ್ಮ ಹಿಂದ್ಗಡೆ ಆಚಾರ್ಯ ಏನಿದಾರಲ್ಲ ಅವ್ರು ನಡ್ಕೊಂಡು ಹೋಗಕ್ಕೆ ಬರಲ್ಲ, ಅಷ್ಟು ಆಳ ಇದೆ ಅಲ್ಲಿ. ಅವರು ಈಜ್ಕೊಂಡು ಗೇಟ್ ಹತ್ರ ಹೋಗಿ. ಓಂ ಪ್ರಕಾಶ್, ಏನಂತಂದ್ರೆ 2-3 ದಿನ ಹೀಗೆ ನೀರು ನಿಂತರೆ ಆಮೇಲೆ ಬಹಳ ಕಷ್ಟ ಆಗುತ್ತೆ ಅಲ್ಲಿ ಇದು ಬರೋವಂಥದ್ದೇನು ಸಾಂಕ್ರಾಮಿಕ ರೋಗಗಳು ಹರಡುವಂಥದ್ದು, ಆ ಸ್ವಚ್ಛತಾ ಕಾರ್ಯ ಅದೆಲ್ಲ ಬಹಳ ಕಷ್ಟ ಆಗುತ್ತೆ, ಸುಲಭ ಅಲ್ಲ. ಅದಕ್ಕೆ ತುಂಬ ಟೈಮ್ ಬೇಕು, ಬಹಳ ಆ ನೈರ್ಮಲ್ಯವನ್ನು ಕಾಪಾಡ್ಕೊಳ್ಳುವಂಥದ್ದು. ಅದನ್ನು ಹೇಗೆ ಮಾಡ್ತಾರೆ ಅಂತ ಕೇಳಿ ಇನ್ನೊಂದು ಆ ಗ್ರಾಮದಾದ್ಯಂತ, ಮಳಖೇಡ ಗ್ರಾಮದಾದ್ಯಂತ ಇಷ್ಟೇ ನೀರು ಬಂದಿದೆಯಾ? ಜನಗಳು ಅಲ್ಲಿ ಹೇಗೆ, ಉಳಿದ ಜನಜೀವನ ಹೇಗಿದೆ, ಜನ ಹೇಗೆ ತತ್ತರಿಸೋಗಿದ್ದಾರೆ, ಏನೆಲ್ಲ ಪರಿಸ್ಥಿತಿ ಇದೆ ಹೇಳಿ. ಶ್ರೀಲಕ್ಷ್ಮಿ, ಉತ್ತರಾದಿ ಮಠ ಕಾಗಿಣಾ ನದಿಯ ತಟದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸೊ ಹಾಗಾಗಿ ಮಳೆ ಬಂದು ಆ ಕಾಗಿಣಾ ನದಿ ನೀರು ತುಂಬಿ ಹರಿತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಪ್ರಸಂಗ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಆ ಮಠದಲ್ಲಿ ಇರುವಂಥ ಸಾಕಷ್ಟು ಏನು ದವಸ ಧಾನ್ಯಗಳೆಲ್ಲವೂ ಕೂಡ ನೆಂದಿರುವಂಥದ್ದು. ಮಠದ ಕೆಲಸಗಾರರಿಂದ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿರುವಂಥದ್ದು. ಜೊತೆಗೆ ಮಠದಲ್ಲಿ ಸಾಕಷ್ಟು ಗೋವುಗಳು ಕೂಡ ಇರುವಂಥದ್ದು. ಅದನ್ನು ಮಠದ ಮೇಲ್ಭಾಗದಲ್ಲಿ ಕರ್ಕೊಂಡು ಹೋಗಿರುವಂಥದ್ದು. ನಾನು ಅವರನ್ನು ಮಾತಾಡಿಸ್ತೀನಿ, ಆಚಾರ್ಯರ ಈಗ ಮಳೆ ಬಂದು ಇಷ್ಟು ನೀರು ನಿಂತಿದೆ, ಈ ನೀರು ಇಳಿಕೆ ಆಗೋದಕ್ಕೆ 1 ದಿನ 2 ದಿನ ಆದಂಥ ಸಂದರ್ಭದಲ್ಲಿ ಹೇಗೆ ಮಾಡ್ತೀರಿ ಅಂತ? ಇದು ಅಮ್ಮ ನಮಗೆ 25 ವರ್ಷದಿಂದ ಇದು ಅನುಭವ ಬರ್ತಾ ಇದೆ. ಇದು 1 ದಿವಸದ್ದು 2 ದಿವಸದಕ್ಕೆ ನಮಗಂತೂ ಅಷ್ಟೇನು ಟೆನ್ಷನ್ ಆಗೋದಿಲ್ಲ. 19-20ನೇ ಇಸವಿಯಲ್ಲಿ ಇಡೀ ನಮ್ಮ ಮಠ ಮೇಲ್ಗಡೆನೂ ಕೂಡ ಮುಳುಗಿಬಿಟ್ಟಿತ್ತು. 1 ವಾರ ನೀರು ಇತ್ತು. ಆ ಸಂದರ್ಭದಲ್ಲಿ ಕೇವಲ ನಾವು ಅವಲಕ್ಕಿ, ಮಜ್ಜಿಗೆ, ಹಾಲು ಇವುಗಳ ಮೇಲೆ ಇದ್ದೆವು. ಜೊತೆಗೆ ಎಲ್ಲ ಜಾನುವಾರುಗಳನ್ನು ಮೇಲೆ ತೆಗೆದುಕೊಂಡು ಹೋಗ್ಬಿಟ್ಟಿದ್ದೆವು. ನೀರು ಇಳಿದ ಮೇಲೆ 1 ವಾರ ಎಲ್ಲರ ಕಡೆಯಿಂದ ಹಿಡಿದುಕೊಂಡು ಸ್ವಚ್ಛತೆಯನ್ನು ಮಾಡಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇವೆ. ಇದಕ್ಕೆ ಅದರದ್ದೇನು ನಮಗೇನು ಭಯ ಇಲ್ಲ, ಮತ್ತು ಗುರುಗಳು ಅದನ್ನು ಕಾಪಾಡ್ತಾರೆ ಅಂತಿರೋದೊಂದು ವಿಶ್ವಾಸ. ಅಲ್ಲ, ಯಾಕಂದರೆ ಕ್ಲೀನ್ ಮಾಡೋದಕ್ಕೆ 2-3 ದಿನ ಬೇಕು. ಸಾಂಕ್ರಾಮಿಕ ರೋಗಗಳು ಅಂದರೆ ನೀವು ಇರ್ತೀರಿ, ಭಾಳಷ್ಟು ಜನ ಗುರುಗಳಿದ್ದೀರಿ, ನೀವು ಇದ್ದೀರಿ, ನಿಮ್ಮ ಭಕ್ತ ವೃಂದ ಇದೆ. ಸೊ ಅಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದು ಮಾಡ್ತೀರಿ? ಕ್ಲೀನ್ನೆಸ್ ದೊಡ್ಡ ಸಮಸ್ಯೆ ಅಂತ. ಆ ಕ್ಲೀನೆಸ್ಸಿಗೆ ನಮ್ಮ ಮಠದ ಭಕ್ತರ ವೃಂದರು, ಜಯತೀರ್ಥರ ಮೂಲ ವೃಂದಾವನದ ಭಕ್ತರೇನಿದ್ದಾರೆ ಗುಲ್ಬರ್ಗದಿಂದ, ಅವರೊಂದು 100-200 ಜನ, ಸತ್ಯಾತ್ಮ ಸೇನಾ, ಆಮೇಲೆ ಸತ್ಯಪ್ರಮೋದ್ ಯುವ ಸೇನಾ, ಗಾಯತ್ರಿ ಸೇನಾ, ಸತ್ಯಾನಂದ ಸೇನಾ, ಪಾಂಡುರಂಗ ಯುವಕ ಸೇವಾ ಸಂಘ, ಈ ಎಲ್ಲ ಥರದ ಗುಲ್ಬರ್ಗಾದ ಭಕ್ತವೃಂದವರು ಬಂದು ಅವರೆಲ್ಲ ಸ್ವಚ್ಛ ಮಾಡಿ, ಆಮೇಲೆ ಡಿಟೇಲ್ ಹಾಕಿ, ಆಮೇಲೆ ನಿರ್ಮಾ ಹಾಕಿ ಎಲ್ಲ ಸ್ವಚ್ಛ ಮಾಡಿಕೊಟ್ಟು ಹೋಗ್ತಾರೆ. ಆದ್ದರಿಂದ ಈ ಸಾಂಕ್ರಾಮಿಕ ರೋಗಕ್ಕೆ ಅತಿಯಾದ ಅವಕಾಶ ಏನು ಭಾಳ ಬರೋದಿಲ್ಲ.
ಈಗ ಮಠದಲ್ಲಿ ಸಾಕಷ್ಟು ಗೋವುಗಳಿದೆ. ಈಗ ನೀರು ನಾವು ಒಳಗಡೆ ಬರ್ತಾ ಇರುವಂತ ಸಂದರ್ಭದಲ್ಲಿ ನೋಡಿದ್ವಿ, ನೀರೆಲ್ಲ ತುಂಬಿಕೊಂಡಿರುವಂಥದ್ದು. ಈಗ ಆ ಗೋವುಗಳು ಎಲ್ಲಿದೆ, ಹೇಗೆ ಹೇಗೆ ಸರ್ ಅವುಗಳಿಗೆ ಆಹಾರ ಏನು? ಗೋಗಳ ಆಹಾರವನ್ನು ನಾವು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಶಿಫ್ಟ್ ಮಾಡಿ ಇಟ್ಟಿದ್ದೇವೆ, ಅದನ್ನು ಕೊಡ್ತಿರ್ತೇವೆ. ಜೊತೆಗೆ ಆ ಎಲ್ಲ ಗೋಗಳು ಅಲ್ಲಿನೂ ನೀರು ಬಂದರೆ ಅದನ್ನು ಫಸ್ಟ್ ಫ್ಲೋರಲ್ಲಿ ಶಿಫ್ಟ್ ಮಾಡೋದು, ಪ್ರತಿ ವರ್ಷ ಅದನ್ನು ಫಸ್ಟ್ ಫ್ಲೋರಲ್ಲಿ ಶಿಫ್ಟ್ ಮಾಡಿರುತ್ತೆ. ಈ ಸಲ ಗೋಗಳು ಕೂಡ ನಮ್ಮಲ್ಲಿ ಗುರುಗಳು ಹೇಳಿದ ಆಜ್ಞಾ ಪ್ರಕಾರ ಯಲಗೂರದಲ್ಲಿ ನಮ್ಮದೊಂದು ದೊಡ್ಡ ಗೋಶಾಲೆ ಇದೆ ಉತ್ತರಾದ ಮಠದ್ದು, ಅಲ್ಲಿ ಈ ಸಲ ಒಂದು 50 ಆಕಳು ಕಳಿಸಿದ್ದೇನೆ. ಇಲ್ಲಿ ನಾವು ಈಗ 40 ಆಕಳುಗಳನ್ನು ಮಾತ್ರ ಇಟ್ಕೊಂಡಿದ್ದೇವೆ. ಆ ಆಕಳುಗಳನ್ನು ಮೇಲ್ಗಡೆ ಶಿಫ್ಟ್ ಮಾಡ್ತಾ ಇದ್ದೇವೆ. ಇದು ಏನು ಉತ್ತರಾದಿ ಮಠದ ವೆಂಕಟಾಚಾರ್ಯರು ಹೇಳ್ತಾ ಇರುವಂತ ಮಾತು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಮುನ್ನೂರ್ ಡೀಟೇಲ್ಸ್ಗಾಗಿ.